ಕರುಳಿನ ಕುಡಿ ಊ, ಕರುಳಿನ ಕುಡಿ. ಯಾರು ಇವರೆಲ್ಲ ಇಷ್ಟೊಂದು ಇದು ಮಾಡ್ತಾ ಇದ್ದಾರೆ? ಇಬ್ರು ಚೆನ್ನಾಗಿದ್ದಾರಪ್ಪ, ತಾಯಿ ಮಗಳು ಇದ್ದಂಗೆ ಅದಾರೆ. ಅವಳ ಜವಳಿ ಹುಟ್ಟಿದ್ದಾರೆ ಅಂತ ಅನ್ಸುತ್ತೆ. ಇವ್ರು ಯಾರು ಏನು ಗೊತ್ತಾಗ್ತಾ ಇಲ್ಲಲ್ಲ, ನನಗಂತೂ ಗೊತ್ತಿಲ್ಲ. ದೀಪಕ್ ಅವ್ರು ಬಂದ್ಮೇಲೆ ಕೇಳಬೇಕು. ಅಜ್ಜಿ ಅಜ್ಜ ಇದ್ದಿದ್ರೆ ಅವ್ರನ್ನ ಕೇಳ್ತಿದ್ದೆ, ಆದರೆ ಅವರಿಲ್ಲ. ಈಗ ದೀಪಕ್ ಅವ್ರು ಬಂದ ಮೇಲೆ ಗೊತ್ತಾಗಬೇಕು. ಕೂತ್ಕೊಳ್ಳಿ ಕಂಡ್ರೆ, ಇದೇ ನಮ್ಮ ಮನೆ. ನೋಡಿ ಹೇಗಿದೆ ಹಾಲು, ಇದು ಹಾಲು. ಮನೇಲಿ ಈಗ ನಾನು ಮತ್ತು ನನ್ನ ಮಗ, ಆಮೇಲೆ ನನ್ನ ಮಗಳು ಮೀನಾ, ಹಾಗೆ ನಮ್ಮ ಯಜಮಾನರು ಫಾರಿನ್ ಟ್ರಿಪ್ ಹೋಗಿದ್ದಾರೆ ಆಫೀಸ್ ಕೆಲಸದ ಮೇಲೆ. ಹಾಗಾಗಿ ನಾನು ಮತ್ತು ನನ್ನ ಮಗ, ನನ್ನ ಮಗಳು, ಕೆಲಸದವ್ರು ಇಬ್ಬರಿದ್ದಾರೆ. ಅದರಲ್ಲಿ ಹೇಳಿದ್ನಲ್ಲ ಅವಳಿದ್ದಾಳಂತ, ಅವಳೇ ಒಬ್ಬಳು ಕೆಲಸದವಳು, ಇನ್ನೊಬ್ಬಳು ಮನೆ ಕೆಲಸದವಳು. ಇಷ್ಟು ಜನ ಇದ್ದಾರಮ್ಮ. ಅದಕ್ಕೆ ನೀನೇ ಏನಾದರೂ ನನಗೆ ಹೆಲ್ಪ್ ಮಾಡಬೇಕು ನೋಡಿ. ಯಾಕಂತಂದರೆ ನನ್ನ ಮಗನ ಜೀವನಕ್ಕೆ ನನಗೆ ಅವಳೇ ಬರಬೇಕು ಅಂತ ಆಸೆ ಇದೆ. ಸೊ ನೀ ಏನು ಮಾಡ್ತೀಯ ನೋಡು, ಓಕೆನಾ? ನೀನೇನು ಚಿಂತೆ ಮಾಡಬೇಡ ಕಣೆ, ನಾನು ಬಂದಿರೋದೇ ಅದೇ ಕೆಲಸಕ್ಕೆ ತಾನೇ, ನಾನು ಅದನ್ನೇ ಮಾಡ್ತೀನಿ, ಓಕೆ? ಜಾಹ್ನವಿ, ಕೂತ್ಕೊಳ್ಳಮ್ಮ. ದೇವಿ, ನಿನ್ನಿಂದ ತುಂಬ ಹೆಲ್ಪ್ ಆಯಿತು ಕಣೆ. ಜಾನು ಎಷ್ಟು ನೋಡೋಕೆ ಚೆನ್ನಾಗವಳೆ, ಸೂಪರ್ ಆಗವಳೆ. ನನ್ನ ಮಗನಿಗೆ ಒಳ್ಳೆ ಜೋಡಿ. ಸೊ ಹುಡುಗಿ ಒಂಥರ ಇತ್ತು ಹಳ್ಳಿಯವಳು ಅಲ್ಲ, ಇತ್ತು ಸಿಟಿ ಅವಳು ಅಲ್ಲ, ಮಧ್ಯೆ ಇದ್ದಾಳೆ. ತುಂಬ ಚೆನ್ನಾಗಾಯಿತು. ಫಾರಿನಲ್ಲಿ ಬೆಳೆದು ಈ ರೀತಿ ಕಲ್ಚರು, ಈ ರೀತಿ ಬಟ್ಟೆ ನನಗೆ ತುಂಬ ಇಷ್ಟ ಆಯಿತು. ನಾನೇ ಈ ರೀತಿ ಇದ್ದೀನಿ, ಇವಳು ಯಾವ ರೀತಿ ಇರ್ತಾಳೆ ಅಂದ್ಕೊಂಡಿದ್ದೆ, ಆದರೆ ಇವಳು ಇನ್ನೂ ಚೆನ್ನಾಗವಳೆ. ನನಗೆ ತುಂಬ ಇಷ್ಟ ಆದ್ಲು. ನನ್ನ ಸೊಸೆಯಾಗಿ ಬರೋಳು ಹೀಗೆ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಹಾಗೆ ಇದ್ದಾಳೆ. ಏನು, ಅವಳು ನನ್ನನ್ನು ಕೆಲಸದವಳು ಅಂದ್ಲು ನಮ್ಮ ಅತ್ತೆ. ಇವಳು ನನ್ನ ಗಂಡನಿಗೆ ಮದುವೆ ಮಾಡ್ಕೊಳಕ್ಕೆ ಬಂದಿರೋ ಹುಡುಗಿನ. ಅಂದರೆ ನಮ್ಮ ಅತ್ತೆ ಪ್ಲ್ಯಾನ್ ಮಾಡಿ ಅವ್ರನ್ನೆಲ್ಲ ಕರೆಸಿ ನನ್ನ ಗಂಡನಿಗೆ ಮೋಡಿ ಮಾಡೋ ಹಾಗೆ ಮಾಡಿ ಅವ್ರನ್ನ ಬುಟ್ಟಿಗೆ ಹಾಕ್ಕೊಳ್ಳೋಕ್ಕೆ ಅವಳನ್ನ ಇಲ್ಲೇ ಕರೆಸ್ತಾ ಇದ್ದಾಳೆ. ಹಾಂ, ನನ್ನ ಜೀವನ ಹಾಳು ಮಾಡೋಕ್ಕೆ ನಿಂತಿದ್ದಾಳೆ. ನಾನು ಎಷ್ಟೊಂದು ಒಳ್ಳೆ ರೀತಿಲಿ ಇವರಿಗೆ ಎಲ್ಲ ಮನೆ ಕೆಲಸ ಮಾಡಿಕೊಂಡು ಎಷ್ಟೊಂದು ಒಳ್ಳೆ ರೀತಿಲಿ ನಡ್ಕೋತಾ ಇದ್ದೀನಿ. ಏನೋ ಇವ್ರ ಫ್ರೆಂಡ್ಸ್ ಬಂದರು ಅಂತ ಅಜ್ಜಿ ಹೇಳಿದ್ಲು ಅಂತ ಆ ರೀತಿ ಬಟ್ಟೆ ಹಾಕ್ಕೊಂಡು ಬಂದೆ ಹೊರತು ನನಗೆ ಇವ್ರ ಬಗ್ಗೆ ಯಾವುದು ಕೆಟ್ಟ ಭಾವನೆ ಇಲ್ಲ. ಆದ್ರೂ ನಮ್ಮ ಅತ್ತೆ ಈ ರೀತಿ ಮಾಡ್ತಾ ಇದ್ದಾಳೆ. ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿತಾಳ? ಒಂದು ಬಡವ್ರ ಮನೆ ಹೆಣ್ಣು ಅಂದರೆ ಇಷ್ಟೊಂದು ಕೀಳಾಗಿ ನೋಡ್ತಾರ? ಯಾಕೆ ಈ ರತೆ ಮಾಡ್ತಾರೆ? ಯಾಕೆ ನನ್ನ ಜೀವನ ಅತಂತ್ರ ಆಗೋಗುತ್ತಾ? ಏನು ಮಾಡಲಿ ನಾನು ದೇವ್ರೆ? ಶಿವನೇ, ಶಿವಪ್ಪ ಕಾಪಾಡಪ್ಪ. ನೀವಿಬ್ಬರು ಮಾತಾಡ್ತಾ ಇರಿ, ನಾನು ಅವಳಿಗೆ ಹೋಗಿ ಹೇಳಿ ಬರ್ತೀನಿ ಕಾಫಿ ಮಾಡ್ಕೊಂಡು ಬಾ ಅಂತ ಹೇಳಿ. ಇಲ್ಲ ಅಂದರೆ ಅವಳು ಬರಲ್ಲ. ಅವಳು ಹೇಗಿದ್ದಾಳೆ ಹೇಗೆ ಅಂತ ನೋಡು ಅಂದರೆ ನೀವಿಬ್ಬರು ಇಲ್ಲೇ ಕೂತ್ಕೊಂಡಿರಿ, ಸರಿನಾ? ಸರಿ ಆಯಿತು ಕಣೆ, ಹೋಗಿ ಬಾರಪ್ಪ. ಅವಳಿಗೆ ಇಲ್ಲೇ ಕರೆಸು, ನಾನು ಅವಳು ಹೇಗಿದ್ದಾಳೆ ಅಂತ ನೋಡಬೇಕು. ಹಾಂ, ಸರಿ ಆಯ್ತು ಇರು, ಕರೆಸ್ತೀನಿ. ಅವಳಿಗೆ ಒಂಥರ ವ್ಯಂಗ್ಯ ಮಾಡಿ ಮಾತಾಡಿ, ಅವಳಿಗೆ ಅಸಹ್ಯ ಆಗಬೇಕು ಆ ರೀತಿ ನೀವು ಮಾತಾಡಬೇಕು. ನೀವೇನು ಇಲ್ಲೇ ಇರ್ತೀರಲ್ಲ, ನೀವು ವ್ಯಂಗ್ಯ ಮಾತುಗಳಿಗೆ ಅವಳು ಕುಗ್ಗಿ ಹೋಗಬೇಕು ನೋಡು. ಇಲ್ಲಿಂದ ಬಿಟ್ಟು ಅವಳು ಓಡಿ ಹೋಗಬೇಕು. ಸರಿ ಕಣೆ, ಹೋಗು. ನಮಗೆ ಕಲಿಸ್ಬೇಕಾ ನೀನು? ಇವರು ನನ್ನ ಜೀವನನ ಹಾಳು ಮಾಡೋಕ್ಕೆ ಬಂದಿದ್ದಾರೆ. ಏನು, ನನಗೆ ವ್ಯಂಗ್ಯ ಆಗುವಾಗ ಮಾತಾಡಿ ನನ್ನ ಜೀವನ ಹಾಳು ಮಾಡಿ ನಾನು ಮನೆ ಬಿಟ್ಟು ಹೋಗ್ತೀನ? ಕಾಣಿಸಲ್ಲೂ ಸಾಧ್ಯ ಇಲ್ಲ. ಒಂದು ಹೆಣ್ಣು ಅದೇನೋ ಅಂತಾರಲ್ಲ, ಮುನಿದರೆ ನಾರಿ, ಒಲಿದರೆ ನಾರಿ, ಮುನಿದರೆ ಮಾರಿ ಅಂತ. ಆ ರೀತಿ ನಾನು ಎಷ್ಟು ನೀವು ಚೆನ್ನಾಗಿ ನನ್ನ ಜೊತೆ ಇರ್ತೀರೋ ಅಲ್ಲಿವರೆಗೂ ನಾನು ಚೆನ್ನಾಗೇ ಇರ್ತೀನಿ. ಎಲ್ಲಿಗೆ ನೀವು ನನ್ನ ಜೀವನ ಹಾಳು ಮಾಡೋಕ್ಕೆ ಬರ್ತೀರೋ ಆವಾಗ ನಿಮ್ಮ ಜೀವನ ಅಲ್ಲ, ನಿಮ್ಮನ್ನು ಬುಡ ಸಮೇತನೇ ಕಿತ್ತಾಕ್ತೀನಿ, ತಿಳ್ಕೊಂಡಿರಿ. ಇವಳು ಕಾಫಿ ಹೇಳಕ್ಕೆ ಹೋಗೋಳೆ ನಮ್ಮತ್ತೆ. ಹೋಗ್ತೀನಿ, ಮತ್ತಿಲ್ಲ ಹುಡ್ಕೊಂಡು ಇಲ್ಲೇ ಬರ್ತಾಳೆ ಎಲ್ಲ ಕದ್ದು ಕೇಳಿಸ್ಕೊಂಡ್ಲು ಅಂತ. ಬೇಡ, ಗೊತ್ತಿಲ್ಲದಂಗಿದ್ದು ಇವ್ರು ಕಾಫಿ ತಂದು ಕೊಡ್ತೀನಿ. ಏಯ್ ರಾಧಾ, ಎಲ್ಲಿಗೆ ಹೋಗಿದ್ದೆ? ಹಾಂ, ನಾನು ಅಡುಗೆ ಮನೆಗೆ ಬಂದರೆ ಇರಲಿಲ್ಲ ನೀನು? ಎಲ್ಲಿ ಹರ್ಗಾಡಕ್ಕೆ ಹೋಗಿದ್ದೆ? ಅದು ಅತ್ತೆ, ನಾನು ಅಲ್ಲಿ ಹಿತ್ತಲಲ್ಲಿ ಇದು ಎಲ್ಲ ಪಾಚಿ ಕಟ್ಕೊಂಡಿತ್ತಲ್ಲ, ಬಟ್ಟೆ ಎಲ್ಲ ವಾಶ್ ಮಾಡಿ ಲಕ್ಷ್ಮಮ್ಮ ಅದನ್ನ ತಿಕ್ತಾ ಇದ್ಲು, ನೀರು ಹಾಕ್ತಾ ಇದ್ದೆ ಅತ್ತೆ. ಭಾಳ ಗಲೀಜಾಗಿತ್ತು ಅಲ್ಲಿ, ಅದಕ್ಕೆ ಹೋಗಿದ್ದೆ. ಅವಳೆಲ್ಲ ಪಾಚಿ ಕಟ್ಟಿರೋದನ್ನ ತಿಕ್ತಾ ಇದ್ಲಲ್ಲ, ಅದಕ್ಕೆ ಅಲ್ಲಿ ಹೋಗಿದ್ದೆ ಅತ್ತೆ. ನನಗೆ ಅಡುಗೆ ಮನೇಲಿ ಸದ್ದು ಕೇಳಿಸ್ತು, ಅದಕ್ಕೆ ನೀವೇ ಯಾರಾದರೂ ಕರೆದ್ರಾ ಅಂತ ಓಡಿ ಬಂದೆ ನಾನು. ನೀನು ಪಾಚಿ ತಿಕ್ಕೋಳೆ ತಗೋ, ನಿನಗೆ ಆ ಪಾಚಿಗೂ ಕರೆಕ್ಟಾಗಿದೆ. ಅಲ್ಲೇ ಪಾಚಿ ತಿಕ್ಕೊಂತ ಮಲ್ಕೊಂಡ್ಬಿಡ್ಬೇಕಲ್ಲ ಅದೇ ಪಾಚಿಲಿ. ಯಾಕೆ ಓಡಿ ಬಂದೆ? ನನ್ನ ಅಡುಗೆ ಮನೆಗೆ ನಾನು ಬಂದಿದ್ದೀನಿ. ಸರಿ, ನನ್ನ ಸಿಸ್ಟರ್ ಫ್ರೆಂಡ್ ಮಗಳು ಬಂದಿದ್ದಾಳೆ. ಅವರು ಇನ್ನು 1-2 ತಿಂಗಳು ಇಲ್ಲೇ ಇರ್ತಾರೆ. ಅವ್ರಿಗೆ ಏನು ಬೇಕು ಬೇಡ ಅವ್ರದ್ದೆಲ್ಲ ನೋಡ್ಕೋಬೇಕು ನೀನು. ಅವ್ರಿಗೆ ಹಾಗೆ ತಿಂಡಿ ಬಟ್ಟೆ ಎಲ್ಲನೂ ನೀನು ರೆಡಿ ಮಾಡಬೇಕು. ಅವ್ರಿಗೆ ಒಂದು ಬೆಡ್ರೂಮ್ ಇದೆ ಮೇಲೆ, ಅದನ್ನೆಲ್ಲ ಇವತ್ತು ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಅವರು ಈಗ ಟೀ ಕುಡಿಯೋಷ್ಟರಲ್ಲಿ ಕ್ಲೀನ್ ಆಗಬೇಕು. ನೀನು ಮಾಡ್ತೀವೇನು ಲಕ್ಷ್ಮಮ್ಮನ ಕೈಯಲ್ಲಿ ಮಾಡಿಸ್ತೀವಿ ಅದು ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಟೀ ಕುಡಿಯೋಷ್ಟರಲ್ಲಿ ರೂಮ್ ಎಲ್ಲ ಕ್ಲೀನ್ ಆಗಬೇಕು. ಅವ್ರು ಹೋಗಿ ಸ್ಟೇ ಆಗಬೇಕು ಅಷ್ಟೇ. ನಾನು ಇದನ್ನು ಹೇಳ್ತಾ ಇದ್ದೀನಿ, ಕ್ಲೀನ್ ಮಾಡಿಲ್ಲ ಅಂದರೆ ಹೇಳು, ಕೈಗೆ ಬರಿನೇ ಹಚ್ಚಿಬಿಡ್ತೀನಿ. ಇಲ್ಲಾಂದರೆ ಮನೆಯಿಂದ ಹೊರಗೆ ಹಾಕ್ಬಿಡ್ತೀನಿ. 1 ವರ್ಷ ನಾನು ಹೇಳ್ದಂಗೆ ಕೆಲಸ ಮಾಡ್ಕೊಂಡಿರ್ಬೇಕು ನೀನು ಅಷ್ಟೇ.
ಸರಿ ಅತ್ತೆ ಆಯಿತು. ನಿಮಗೆ ಕಾಫಿ ಮಾಡ್ಕೊಂಬಂದು ಕೊಟ್ಟು ನಾನು ಹೋಗಿ ರೂಮ್ ಕ್ಲೀನ್ ಮಾಡಿ ಅವ್ರಿಗೆ ಇಬ್ಬರಿಗೂ ಅಡ್ಜಸ್ಟ್ ಆಗುವಂಗೆ ನಾನೆಲ್ಲ ನೋಡ್ಕೋತೀನಿ ಅತ್ತೆ. ಅವ್ರ ಬಟ್ಟೆ ಬರೆ ಆಗಲಿ, ಅವ್ರಿಗೆ ಏನು ಬೇಕು ಬೇಡ, ಅವ್ರಿಗೇನು ತಿಂಡಿ ತಿನಿಸು ಬೇಕು ಎಲ್ಲ ನೋಡ್ಕೋತೀನಿ ಅತ್ತೆ. ನೀವು ಹೇಳ್ದಂಗೆ ಆಗಲಿ. ನೀವು ಹೇಳಿದ ಹೆಚ್ಚ ನಾನು ಮಾಡೋದು ಹೆಚ್ಚ. ನೀವು ಇಷ್ಟು ಸಂತೋಷವಾಗಿ ಹೇಳ್ತಾ ಇದ್ದೀರಲ್ಲ, ನನಗೆ ಅದು ಸಂತೋಷ ಅತ್ತೆ. ನೀನು ಸಂತೋಷ ಕಟ್ಟು ಬೆಂಕಿ ಹಾಕಲಿ, ಕಾಫಿ ಮಾಡ್ಕೊಂಡು ಬಾ. ನನ್ನ ತಲೆ ಕೆಡಿಸ್ಬೇಡ ನೀನು. ಬರ್ತಾ ಇದ್ದಾಳೆ ಕಣೆ, ನೀವು ಅವಳಿಗೆ ವ್ಯಂಗ್ಯ ಮಾಡಬೇಕು. ಸರಿ ಆಯಿತು ಕಣೆ, ನಾನು ವ್ಯಂಗ್ಯ ಮಾಡ್ತೀನಿ. ಹಾಂ, ಜಸ್ಟ್ ಮಿನಿಟ್ ಕಣೆ, ನಮ್ಮ ಹಸ್ಬೆಂಡ್ ಫೋನ್ ಮಾಡ್ತಾ ಇದ್ದಾರೆ. ನನಗೆ ಈ ಸದ್ಯ ಬಂದೆ. ಓಕೆ ಓಕೆ ಹೋಗಿ ಬಾ. ಮಮ್ಮಿ, ಎಷ್ಟೊಂದು ಸುಂದರವಾಗಿದೆ ಮಮ್ಮಿ ಈ ಮನೆ. ಹಾಂ, ನಾವೇನು ಅಂದ್ಕೊಂಡಿದ್ವಿ, ಈ ಮನೆಗೆ ನಾನು ಒಡತಿ ಆಗೋದಾ? ಮಮ್ಮಿ, ಈ ಚಾನ್ಸ್ ನಾನು ಮಿಸ್ ಮಾಡ್ಕೊಳ್ಳಲ್ಲ. ಲೇ ಮಂಕಿ, ಮಮ್ಮಿ ಅನ್ಬೇಡ, ಆಂಟಿ ಅನ್ನು. ಇಲ್ಲಿ ಯಾರಾದರೂ ಕೇಳಿಸ್ಕೊಂಡ್ರೆ ಏನು ಮಾಡ್ತೀಯ? ನೀನು ಯಾವತ್ತೂ ಮಮ್ಮಿ ಅನ್ಬೇಡ. ಅವಳು ಅಕ್ಕ ಅಲ್ಲೇ ರೂಮಲ್ಲಿ ಲಾಕ್ ಆಗಿದ್ದಾಳೆ ನನ್ನ ಜೊತೆ. ಅವಳ ಫೇಸು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಅವಳಿಗೇನು ಗೊತ್ತು? ನೋಡು, ನೀನು ಜಾಸ್ತಿ ನನ್ನ ತಪ್ಕೊಳ್ಳೋದಾಗಲಿ ನನ್ನ ಮುತ್ತು ಕೊಡೋದಾಗಲಿ ಮಾಡೋಕ್ಕೆ ಬರಬೇಡ. ಇದು ಪ್ಲಾಸ್ಟಿಕ್ ಮಾಸ್ಕ್ ಅಂತ ಅವಳಿಗೆ ಗೊತ್ತಾಗಬಾರ್ದು, ಗೊತ್ತಾಯ್ತಾ? ಸರಿ ಮಾಮ್, ನಾನು ಆ ರೀತಿ ಎಲ್ಲ ಮಾಡೋಕ್ಕೋಗಲ್ಲ. ನಾನು ನಿನ್ನ ಹಗ್ಗು ಕೂಡ ಮಾಡಲ್ಲ. ನಾನು ದೂರನೇ ಇರ್ತೀನಿ. ಆದರೆ ಒಂದು ವಿಷಯ ಮಾಮ್, ಈ ಮನೆಗೆ ನಾನು ಸೊಸೆ ಆಗಬೇಕು ಮಾಮ್. ಇಷ್ಟು ದೊಡ್ಡ ಮನೆ ಮಾಮ್, ಈ ಮನೇನ ನೋಡ್ತಾ ಇದ್ರೆ ಕಣ್ಣೇ ತಿರುಗ್ತಾ ಇದೆ. ಇನ್ನು ಇವ್ರ ಆಸ್ತಿ ಅಂತಸ್ತು ಎಷ್ಟು ಇರಬಾರ್ದು. ಅವ್ನು ಎರಡನೇದವನಾಗಲಿ ಮೂರನೇದವನಾಗಲಿ, ನಾನು ಅವನ್ನೇ ಮದುವೆ ಆಗ್ತೀನಿ. ನಮಸ್ಕಾರ ಆಂಟಿ, ಹೇಗಿದ್ದೀರಾ? ನಮಸ್ಕಾರ. ಆಂಟಿ ಅಲ್ಲ, ಆಂಟಿ ಅಲ್ಲ, ನಾನು ಅಕ್ಕ, ಅಕ್ಕ ಅನ್ಬೇಕು. ಓಕೆ, ನನಗೆ ನಿನ್ನಷ್ಟೇ ವಯಸ್ಸಿದೆ. ಆಂಟಿ ಅಂತ ಇದೆಯಾ? ನೋಡಿದ್ರೆ ಗೊತ್ತಾಗಲ್ವಾ ಆಂಟಿ ಯಾರು, ಅಕ್ಕಗಳು ಯಾರು? ಅಕ್ಕನೂ ಆಗಲ್ಲ ಕಾಣಿಸುತ್ತೆ ನಾನು, ಅಷ್ಟೊಂದು ಸಣ್ಣವಳು ನಾನು. ನೀನು ನನಗೆ ಬಂದು ಆಂಟಿ ಅಂತ ಇದೆಯಾ? ನೀನು ನನ್ನ ತಲೆ ಬಿಳಿ ಕೂದಲು ಕಾಣ್ತಾ ಇದೆಯಾ ಎಲ್ಲರೂ? ಹಾಂ, ಇಲ್ಲ, ನಾನು ಸುಮ್ಮನೆ ಅಂದೆ ಮೇಡಮ್. ಕಾಫಿ ತೊಗೊಂಬಂದಿದ್ದೀನಿ, ಕುಡೀರಿ. ತೊಗೊಂಬಂದಿದ್ದೀನಿ ಅಂತಿದ್ದಲ್ಲ, ಬಂದು ಕೊಡು. ಅದೇನು ಸಂಸ್ಕಾರ ಕಲಿಸಿದಾರಮ್ಮ ನಿಮ್ಮ ಅಪ್ಪ ಅಮ್ಮ? ಒಂಚೂರು ನಾಲೆಜ್ ಅನ್ನೋದೇ ಇಲ್ಲಲ್ಲ. ಮನೆ ಕೆಲಸದವರೆಲ್ಲ ಈ ರೀತಿನಾ? ನೋಡು, ನೀನು ಮನೆ ಕೆಲಸದೊಳಗೆ ಇರು. ಈ ರೀತಿ ಬಂದು ದೊಡ್ಡ ಸ್ಥಾನಕ್ಕೆ ತೋರ್ಸಕ್ಕೆ ಹೋಗ್ಬೇಡ. ನಾನು ಯಾರು ಗೊತ್ತಾ ಇಲ್ಲಿ? ಅದು ನೀವು ಯಾರು ಅಂತ ಗೊತ್ತಿಲ್ಲ ನನಗೆ, ಅದಕ್ಕೆ ಕೇಳಿದೆ ನಾನು. ಅದು ನಾನು ಮನೆ ಕೆಲಸದವಳು. ಹಲೋ, ನಾನು ಯಾರು ಅಂತ ಗೊತ್ತಿಲ್ಲ ಅಂತ ಇದೆಯಲ್ಲ? ಮನೆ ಕೆಲಸದವಳು ಅಂದರೆ ಏನು ಮತ್ತೆ ನಿನ್ನ ಯಜಮಾನಿ ಅಲ್ಲ? ನಾನು ರೂಪಾ ಅವರ ಅಕ್ಕ, ಗೊತ್ತಾ? ನೀನು ಇದನ್ನೇ ಮಾಡ್ತಾ ಇದೀಯಾ ಅಥವಾ ಏನು ಕಾಫಿ ಕೊಡ್ತೀಯಾ? ಮನೆ ಕೆಲಸದೊಳಾಗಿ ಸುಮ್ಮನೆ ಕಾಫಿ ಕೊಟ್ಟು ಹೋಗ್ತಾ ಇರಬೇಕು ಅಷ್ಟೇ. ನಾನು ರೂಪಾ ಅವ್ರ ದೊಡ್ಡಕ್ಕ. ಇನ್ನು ಮುಂದೆ ನನ್ನನ್ನು ದೊಡ್ಡ ಮೋರೆ ಅಂತ ಕರಿಬೇಕು. ಆಂಟಿ, ಇಲ್ಲಿ ಮನೆ ಕೆಲಸದವ್ರಿಗೆ ಸ್ವಲ್ಪ ಕೊಬ್ಬು ಅಂತ ಅನಿಸುತ್ತೆ. ನೀವು ಇಷ್ಟು ಹೇಳ್ತಾ ಇದ್ರು ನೋಡಿ, ಅವಳು ಕಾಫಿ ಕಪ್ನ ಇಟ್ಕೊಂಡು ಕೂತಿದ್ದಾಳೆ ಹಾಗೆ. ಇವರೇನು ನನ್ನ ಬೈಯಕ್ಕೆ ಬಂದಿದ್ದಾರಾ ಇಲ್ಲಿ? ಯಾಕೆ ಈ ರೀತಿ ಚುಚ್ಚು ಮಾತಾಡ್ತಾ ಇದ್ದಾರೆ? ನಮ್ಮ ಅತ್ತೆಯವ್ರ ಅಕ್ಕ ಅಂತ ಇದ್ದಾರೆ, ನಮ್ಮ ಅತ್ತೆಯವ್ರಿಗಿಂತ ಚಿಕ್ಕವರಿದ್ದಾರೆ. ಅದು ಹೇಗಪ್ಪ? ಏ, ಏನೇ ಹಾಗೆ ನಿಂತ್ಬಿಟ್ಟೆ? ಹೋಗಿ ಕಾಫಿ ಕೊಡೋರಿಗೆ. ನೋಡಿ ರೂಪಾ, ಆವಾಗಿಂದ ನಾನು ಹೇಳ್ತಾ ಇದ್ದೀನಿ ಕಾಫಿ ಕೊಡು ಅಂತ, ಅದೇನೋ ಯೋಚನೆ ಮಾಡ್ಕೊಂಡು ನಿಂತ್ಬಿಟ್ಟಾಳೆ. ಮನೆ ಕೆಲಸದವ್ರಿಗೆ ಮ್ಯಾನರ್ಸ್ ಅನ್ನೋದೇ ಕೆಲಸಿಲ್ವಾ ನೀನು? ಈ ರೀತಿ ಕೆಲಸದವ್ರನ್ನ ಯಾಕೆ ಇಟ್ಕೋತೀಯ ರೂಪಾ? ಇವ್ರನ್ನ ಒದ್ದು ಹೊರಗೆ ಹಾಕಿ ಬೇರೆ ಚೆನ್ನಾಗಿರೋ ಕೆಲಸದವ್ರನ್ನ ಇಟ್ಕೋಬೇಕು. ಅಮೆರಿಕಾದಲ್ಲೇ ನೋಡು, ಅವ್ರು ಎಷ್ಟೊಂದು ಒಳ್ಳೆ ಕೆಲಸದವ್ರು ಗೊತ್ತಾ? ನಾವು ಹಿಂಗೆ ಕಣ್ಣಲ್ಲಿ ತೋರಿಸಿದ್ರೆ ಮಾಡಿ ತೋರಿಸ್ಬಿಡ್ತಾರೆ ಅವ್ರು. ಇವಳೇನವ, ಯಾವಾಗತ್ತು ಕಾಫಿ ಇಟ್ಕೊಂಬಂದು ಕಾಫಿ ಅವಳ ಕೈಯಲ್ಲೇ ಆರೋಗುತ್ತೇನೋ. ಯಾವಾಗ ಕೊಡೋದು? ಏನು ಮಾಡೋದು ಅಕ್ಕ, ಇಂಥ ಕೆಲಸದವರು ನಮ್ಮ ಮನೆಗೆ ಇದೇ ಆಗ್ಬಿಟ್ಟಿದ್ದಾರೆ. ನನ್ನ ಮಗ ಕರ್ಕೊಂಬಂದವನೇ ಕೆಲಸದವಳನ್ನ ಓಡಿಸ್ಕೊಂಡು. ಈಗ ನಾನು ಹಣೆ ಬರ ಅನುಭವಿಸ್ಬೇಕಾಗಿದೆ. ತಗೊಳ್ಳಿ ಆಂಟಿ ಕಾಫಿನ, ಕುಡೀರಿ. ಆದರೆ ಒಂದು ಮಾತು ಆಂಟಿ, ನಾನು ಕೆಲಸದವಳು ಅದು. ಏಯ್, ನಡಿ ಒಳಗೆ. ಹಾಂ, ನೀನೇನು ಅವಳು ನಮ್ಮ ಅಕ್ಕ, ಅವಳಿಗೆ ತಗ್ಗಿ ಬಗ್ಗೆ ನಡೆಯೋದನ್ನ ಮಾತಾಡ್ಕೊಳ್ಕೊ. ಮನೆ ಕೆಲಸದವರು ಕೆಲಸದಾಗೆ ಇರಬೇಕು. ನೀನು ಹೇಳ್ದಂಗೆಲ್ಲ ನನ್ನ ತಲೆನೇ ಕೆಡ್ತಾ ಇದೆ. ನೀನು ಮುಸುಡಿ ನೋಡೋಕ್ಕೆ ಆಗ್ತಾ ಇಲ್ಲ. ನಡಿ ಒಳಗೆ. ಎಲ್ಲಿಂದ ಬಂದು ಇದೀ ಆಗ್ತೀರ ನಿಮ್ಮಂತಾರಲ್ಲ. ನೋಡು, ಅವರು ಕಾಲಲ್ಲಿ ತೋರಿಸಿದ್ರೆ ನೀನು ಕೈಯಲ್ಲಿ ಮಾಡಬೇಕು ಅಷ್ಟೇ. ನನ್ನ ಅಕ್ಕ, ನನ್ನ ಅಕ್ಕನ ಫ್ರೆಂಡ್ ಮಗಳು, ಅವ್ರನ್ನ ಹೇಗೆ ನೋಡ್ಕೋಬೇಕು ಅಂತ ಹೇಳಿದ್ದೇನಲ್ಲ. ನಡಿ ಒಳಗೆ. ಅದು ಅದು ನಡಿ ಅಂತ ಹೇಳಿದ್ನಲ್ಲ. ನನ್ನನ್ನು ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ನನ್ನನ್ನು ಮನೆ ಕೆಲಸದವಳು ಅಂತ ಇದ್ದಾಳೆ ಅತ್ತೆ. ನಾನು ಕೆಲಸದವಳು ಅಲ್ಲ ಅಂತ ಹೇಳೋಕ್ಕೆ ಬಿಡ್ತಾ ಇಲ್ಲ. ನನ್ನನ್ನು ಎಷ್ಟೊಂದು ಕೀಳಾಗಿ ನೋಡ್ತಾ ಇದ್ದಾರೆ ಅವರು. ಏನು ಮಾಡಲಿ ನಾನು? ದೀಪಕ್ ಅವ್ರಿಗೆ ಹೇಳೋಕ್ಕೂ ಆಗ್ತಲ್ಲ. ತಾಯಿ ಮಗನ್ನ ಜಗಳ ಹಚ್ದಂಗೆ ಆಗುತ್ತೆ. ಏನು ಮಾಡಲಿ ನಾನು? ನೋಡ್ದೆ ಕಣೆ, ಹೇಗೆ ಕಿಂಡಲ್ ಮಾಡಿದ್ವಿ ಅವಳನ್ನ. ಒಂದು ಕಾಫಿಗೆ ಅವಳನ್ನ ಇಷ್ಟೊಂದು ಅವಮಾನ ಮಾಡಿಬಿಟ್ಟು ನಾವು. ಅವಳು ಹೋಗಿ ಅಳ್ತಾ ಇದ್ದಾಳ ಅಂತ ಅನಿಸುತ್ತೆ. ದನಿ ಕೇಳ್ತಾ ಇದೆ ಇಲ್ಲಿ. ಆಂಟಿ, ನೀವು ಹೇಳಿ ಅವಳಿಗೆ ಯಾವ ರೀತಿ ನಾನು ಬುದ್ಧಿ ಕಲಿಸ್ತೀನಿ ಗೊತ್ತಾ? ಇವಳೇ ತಾನೇ ದೀಪಕ್ ಅವ್ರನ್ನ ಮದುವೆ ಆಗಿರೋದು. ಹೌದು ಕಣಮ್ಮ, ಅವನು ಅವ್ರ ಅಜ್ಜನ ಮನೆಗೆ ಹೋಗಿದ್ದ ಹಳ್ಳಿಗೆ. ಅಲ್ಲಿ ಈ ಭಿಕಾರಿ ಸಿಕ್ಬಿಟ್ಟವಳೆ. ಆ ಭಿಕಾರಿನ ಮದುವೆ ಮಾಡ್ಕೊಂಡು ಕರ್ಕೊಂಬಂದ್ಬಿಟ್ಟಿದ್ದಾನೆ. ಏನು ಮಾಡೋದು? ಮಗ ಮನೆ ಬಿಟ್ಟು ಹೋಗ್ತಾನಂತ ನಾನು ಸುಮ್ಮನಾಗ್ಬಿಟ್ಟಿದ್ದೀನಿ. ನೀನು ಬಂದಿದೆಯಲ್ಲ, ನೀನು ಅವನ ಮನ ಒಲಿಸ್ಬೇಕು. ಅವ್ನು ನಿನ್ನ ಹಿಂದೆ ಸುತ್ತಾಡಬೇಕು. ಅವ್ನು ನೀನೇ ಅನ್ಬೇಕು. ಆ ರೀತಿ ನೀನು ಅವ್ನು ಮಾಡ್ಕೋಬೇಕು. ಮಾಡಿಕೊಂಡು ನೀನು ಅವ್ನ ಮದುವೆ ಆದರೆ ಈ ಮನೆ ಒಡತಿ, ಈ ಮನೆ ಆಸ್ತಿ, ನನ್ನ ಕೈಯಲ್ಲಿರೋ ಬೀಗದ ಕೈ ಎಲ್ಲ ನಿಂದೆ ಕಣಮ್ಮ, ಗೊತ್ತಾಯ್ತಾ? ಇದನ್ನಾರು ತಲೆಯಲ್ಲಿ ಇಟ್ಕೊಂಡು ನನ್ನ ಮಗನ ಮದುವೆ ಆಗು.